ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಈಗ NEP ಬಂದಿದೆ. ಸೊ ನಮ್ಮದು ಏನು ಕೋರ್ಸ್ ಇರುತ್ತಲ್ಲ ಅದು ಬಿಟ್ಟು ಬೇರೆ ಸಬ್ಜೆಕ್ಟ್ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಓಪನ್ ಎಲೆಕ್ಟಿವ್ ಅಂತ ಹೇಳ್ತೀವಿ. ಸೊ ನಾನ್ ಸೈನ್ಸ್ ಸ್ಟೂಡೆಂಟ್ಸು ಏನಾದರೂ ಕೆಮಿಸ್ಟ್ರಿನ ಓಪನ್ ಎಲೆಕ್ಟಿವ್ ಅಂತ ತೊಗೊಂಡಿದ್ರೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋವಂಥ ಟಾಪಿಕ್ನ ತೊಗೋಬೇಕಾಗತ್ತೆ. ಆ್ಯಕ್ಚುಲಿ ಅದರಲ್ಲಿ 3 ಯೂನಿಟ್ ಇದೆ. ಆ 3 ಯೂನಿಟನ್ನು ರಿಲೇಟೆಡ್ ಟು ಬಯೋಕೆಮಿಸ್ಟ್ರಿ ಇದೆ, ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತಿದೆ. ಸೊ ಅದರಲ್ಲಿ ಸುಮಾರು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥ ವಿಡಿಯೋ ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನ್ಯೂಕ್ಲಿಕ್ ಆ್ಯಸಿಡ್ಸ್ ಬಗ್ಗೆ ಇದು 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇದಕ್ಕಿಂತ ಮುಂಚೆ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂದರೆ ಏನು, ನ್ಯೂಕ್ಲಿಯೋಸೈಡ್ಸ್, ನ್ಯೂಕ್ಲಿಯೋಟೈಡ್ಸ್ ಅಂದರೆ ಏನು, ಅದನ್ನೆಲ್ಲ ಇನ್ ಡೀಟೇಲಾಗಿ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಸೆಕೆಂಡ್ ಸೆಮ್ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ, ಚಾಯಾ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ ನಿಮಗೆ ಎಲ್ಲ ಪ್ಲೇ ಲಿಸ್ಟಲ್ಲಿ ಇರುವಂಥದ್ದು ಎಲ್ಲ ವೀಡಿಯೋಸ್ ನಿಮಗೆ ಬರ್ತಾ ಹೋಗುತ್ತೆ. ಸಾಧ್ಯ ಆದಷ್ಟು ಆ ಚಾಪ್ಟರ್ ವೀಡಿಯೋಸ್ನ ನಾನು ಏನು ಮಾಡ್ತಾ ಇದ್ದೀನಿ 1 2 3 4 ಅಂತ ನಂಬರ್ ಹಾಕ್ಕೊಂಡಿದ್ದೀನಿ. ಸೊ ನೀವು ಅದೇ ಪ್ಯಾಟರ್ನಲ್ಲಿ ಫಾಲೋ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಇವತ್ತಿನ ಎಪಿಸೋಡಲ್ಲಿ ನಾನು ಪಾಲಿನ್ಯೂಕ್ಲಿಯೋಟೈಡ್ಸ್, 2 ಪಾಲಿನ್ಯೂಕ್ಲಿಯೋಟೈಡ್ಸ್ ಇದೆ. ಒಂದಕ್ಕೆ DNA ಅಂತ ಹೇಳ್ತೀವಿ, ಇನ್ನೊಂದಕ್ಕೆ RNA ಅಂತ ಹೇಳ್ತೀವಿ. ಇದರ ಹಿಂದಿನ ವೀಡಿಯೋದಲ್ಲಿ ಅಬೌಟ್ DNA ನಾನು ಹೇಳಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಪಾಲಿನ್ಯೂಕ್ಲಿಯೋಟೈಡ್ RNA, ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್. ಸೊ ನಿಮಗೆ ಗೊತ್ತಿದೆ ಈ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತ ಏನು ಕರಿತೀವಿ ಅದರಲ್ಲಿ ಮೇಯ್ನಾಗಿ ಇರೋವಂಥದ್ದು ಇಟ್ಸ್ ಎ ಪಾಲಿಬಯೋ ಮಾಲಿಕ್ಯೂಲ್ಸ್. ಅವು ಪಾಲಿಮರ್ ಆಗಿರ್ತವೆ ಆಫ್ ಎ ಮಾನೋಮರ್. ಆ ಮಾನೋಮರ್ ಯೂನಿಟ್ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ನಾವು ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ಸೊ ನಮ್ಗೆ ಏನಾಗ್ತಿದೆ, ನ್ಯೂಕ್ಲಿಕ್ ಆ್ಯಸಿಡ್ ಇಸ್ ಎ ಪಾಲಿಮರ್. ಆ ಪಾಲಿಮರ್ ಅಂದರೆ ಏನು, ಲಾಂಗ್ ಚೈನಲ್ಲಿ ಇರೋವಂಥ ಸೆಟ್ ಆಫ್ ಮಾಲಿಕ್ಯೂಲ್ಸ್, ಒಂದೇ ರಿಪೀಟೆಡ್ ಯೂನಿಟ್ ಏನಾಗಿರುತ್ತೆ, ಕಂಬೈನ್ ಆಗಿರುತ್ತೆ. ಕಂಬೈನ್ ಆಗ್ಬಿಟ್ಟು ಲಾಂಗ್ ಚೈನ್ ಮಾಡ್ತವೆ. ಥೌಸಂಡ್ಸ್ ಆಫ್ ಟುಗೆದರ್ ದೋಸ್ ಮಾನೋಮರ್ಸ್ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಜೈಂಟ್ ಮಾಲಿಕ್ಯೂಲ್ ಆಫ್ ಎ ಪಾಲಿಮರ್. ಅದಕ್ಕೆ ನಾವೇನಂತ ಕರಿತೀವಿ, ಪಾಲಿಮರ್ ಅಂತ ಕರಿತೀವಿ. ಆ ಪಾಲಿಮರ್ ಯಾವುದು ಅಂದರೆ DNA, ಪಾಲಿನ್ಯೂಕ್ಲಿಯೋಟೈಡ್ಸ್ ಅಂತ ಕರಿತೀವಿ. ಅದೇ ಥರ ಮಾನೋಮರ್ ಯೂನಿಟ್ ಯಾವುದು ಅಂತಂದರೆ ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ಸೊ ಆ ನ್ಯೂಕ್ಲಿಯೋಟೈಡಲ್ಲಿ ಮತ್ತೆ ನನಗೇನಾಗಿರುತ್ತೆ, 3 ಕಾಂಪೊನೆಂಟ್ ಇರುತ್ತೆ. ಒಂದು ಶುಗರ್ ಇರುತ್ತೆ, ಒಂದು ಬೇಸ್ ಇರುತ್ತೆ, ಹೆಟ್ರೋಜಿನಿಯಸ್ ಬೇಸ್ ಇರುತ್ತೆ, ಇನ್ನೊಂದು ಫಾಸ್ಫೇಟ್ ಗ್ರೂಪ್ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಶುಗರ್ ಪ್ರೆಸೆಂಟ್, ಡಿಪೆಂಡಿಂಗ್ ಅಪಾನ್ ದಿ bases present, we are going to classify the polynucleotide into 2 category. One we are going to call it as an RNA, deoxyribose, that is a sugar. pentose ಏನಿದೆಯಲ್ಲ, ರೈಬೋಸ್ ಇತ್ತು ಅಂತಂದರೆ ಆವಾಗ ಅದಕ್ಕೆ ಏನಂತ ಕರಿತೀವಿ ನಾವು, RNA ಅಂತ ಕರಿತೀವಿ. ಅದೇನಾದರೂ ಡಿಆಕ್ಸಿರೈಬೋಸ್ ಇತ್ತು ಅಂದರೆ DNA ಅಂತ ಕರಿತೀವಿ. ಈ ಎರಡೂ ಪಾಲಿನ್ಯೂಕ್ಲಿಯೋಟೈಡ್ಸೇ. ಈ ಎರಡಕ್ಕೂ ನಾವೇನಂತ ಕರಿತೀವಿ, ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಈ RNA ಅಂತ ಹೇಳಿದೆಯಲ್ಲ, ಅದು ಏನು ಹೇಳುತ್ತೆ ಅಂತಂದರೆ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಅವು ಎಲ್ಲಿರ್ತವೆ, ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ ಆಲ್ ಲಿವಿಂಗ್ ಸೆಲ್ಸಲ್ಲಿ ಅವು ಇರುತ್ತೆ. ದೇ ಫೌಂಡ್ ಇನ್ cytoplasm, endoplasmic reticulum ಆ್ಯಂಡ್ ಆಲ್ಸೋ ಇನ್ ಮೈಟೋಕಾಂಡ್ರಿಯಾ. ಆ್ಯಕ್ಚುಲಿ ಈ ರೈಬೋಸ್ದು ಏನು ಫಂಕ್ಷನ್ನು, ವೈ ಇಟ್ ಈಸ್ ಬಯಾಲಜಿಕಲಿ ಇಂಪಾರ್ಟೆಂಟ್ ಅಂದರೆ ಇಟ್ ಹೆಲ್ಪ್ಸ್ ಇನ್ ದಿ ಸಿಂಥಸಿಸ್ ಆಫ್ ಪ್ರೋಟೀನ್ಸ್ ಇನ್ ಅವರ್ ಬಾಡಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ಪ್ರೋಟೀನ್ಸ್ ನಮ್ಮ ಬಾಡಿಗೆ ಬೇಕೇ ಬೇಕಾಗತ್ತೆ. ಸೊ in order to growth, in order to repair, in order to maintain the different activities, different parts of the body, we require the proteins. ಆ ಪ್ರೋಟೀನ್ ಸಿಂಥಸಿಸ್ಗೆ ಹೆಲ್ಪ್ ಮಾಡುವಂಥದ್ದು ಐದರ್ ಪಾಲಿನ್ಯೂಕ್ಲಿಯೋಟೈಡ್ ಇರ್ಬೋದು, ಇಲ್ಲ ಅಂತ ಎರಡು DNA ಇರ್ಬೋದು, ಇಲ್ಲ ಅಂದರೆ RNA ಇರ್ಬೋದು. The nucleic acid is responsible for the production of new cells in the human body. It is usually obtained from DNA molecule. RNA is also referred to as an enzyme as it helps in the process of chemical reactions in the body. So ಈ DNA ಏನು ಮಾಡುತ್ತೆ, ಜೆನೆಟಿಕ್ ಇನ್ಫಾರ್ಮೇಷನ್ನ ಕ್ಯಾರಿ ಮಾಡುತ್ತೆ. ಅದನ್ನ ಜೆನೆಟಿಕ್ ಇನ್ಫಾರ್ಮೇಷನ್ನ ತಗೊಂಡು ಪ್ರೋಟೀನ್ ಸಿಂಥಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂದರೆ RNA ಆಗಿದೆ. ಹಾಗಾಗಿ ಈ RNA ನಾನು ಎಂಜೈಮ್ ಅಂತ ನಾನು ಕರಿಬಹುದು. ನಾವು ಮುಂಚೆನೇ ಹೇಳ್ದಂಗೆ ಈ RNA ಇಸ್ ಎ ಲಾರ್ಜ್ ಮಾಲಿಕ್ಯೂಲ್ ಮೇಡ್ ಅಪ್ ಆಫ್ ಎ ಲಾಂಗ್ ಚೈನ್ ಆಫ್ ಸಬ್ ಯೂನಿಟ್ಸ್. ಮಾನೋಮರ್ ಯೂನಿಟ್ ಇರುತ್ತೆ, ಜೈಜಾಂಟಿಕ್ ಲಾರ್ಜ್ ನಂಬರ್ ಆಫ್ ಮಾನೋಮರ್ ಯೂನಿಟ್ಸ್ ಕಂಬೈನ್ ಆಗಿಬಿಟ್ಟು ನಿಮ್ಗೆ ಏನಾಗುತ್ತೆ, ಪಾಲಿಮರ್ ಬರುತ್ತೆ.
ಆ ಮಾನೋಮರ್ ಯೂನಿಟ್ ಯಾವುದು ಅಂತಂದರೆ ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ಆ ನ್ಯೂಕ್ಲಿಯೋಟೈಡು 3 ಕಾಂಪೊನೆಂಟ್ ಇರುತ್ತೆ. ಶುಗರ್ ಇರುತ್ತೆ, ಫಾಸ್ಫೇಟ್ ಇರುತ್ತೆ, ಆರ್ಗ್ಯಾನಿಕ್ ಬೇಸ್ ಇರುತ್ತೆ. ಇಲ್ಲಿರುವಂಥ ಶುಗರ್ ಯಾವುದು ಅಂದರೆ ರೈಬೋಸ್ ಇದೆ, ಹಾಗಾಗಿ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಅದೇನಾದರೂ ಡಿಆಕ್ಸಿ ಇತ್ತು ಅಂತಂದರೆ ಅವಾಗ ಅದಕ್ಕೆ ನಾವು ಅದಕ್ಕೆ ಏನು ಹೇಳ್ತೀವಿ ನಾವು DNA ಅಂತ ಹೇಳ್ತೀವಿ. ಸೊ ಶುಗರ್ ಕಾಂಪೊನೆಂಟು DNA-ಗೂ ಮತ್ತು RNA-ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂದರೆ DNA-ನಲ್ಲಿ ಏನಿರುತ್ತೆ, ಡಿಆಕ್ಸಿ ರೈಬೋಸ್ ಇರುತ್ತೆ. ರೈಬೋಸಲ್ಲಿ ಇದು RNA-ನಲ್ಲಿ ಏನಿರುತ್ತೆ ಅಂದರೆ ರೈಬೋಸ್ ಇರುತ್ತೆ. ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತಂದರೆ OH ಗ್ರೂಪ್ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಡಿಆಕ್ಸಿ ರೈಬೋಸ್ ಅಂದರೆ ಅಲ್ಲಿ OH ಜಾಗದಲ್ಲಿ ಏನಿರುತ್ತೆ, ಹೆಚ್ಚಿರುತ್ತೆ. ಅದೇ ಥರ ರೈಬೋಸ್ ಅಂತಂದರೆ ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ನಿಮಗೆ OH ಗ್ರೂಪ್ ಇರುತ್ತೆ. ಇದು ಒಂದು ಕಾಂಪೊನೆಂಟ್. ಎರಡನೇ ಕಾಂಪೊನೆಂಟ್ ಏನು ಹೇಳ್ತೀವಿ ನಾವು ಬೇಸಸ್ ಅಂತ ಹೇಳ್ತೀವಿ. ಒಟ್ಟು 4 ಬೇಸ್ ಇರುತ್ತವೆ. ಅದಕ್ಕೆ ಅಡಿನೈನ್ ಅಂತ ಹೇಳ್ತೀವಿ, ಯುರಾಸಿಲ್, ಸೈಟೀನ್ ಆ್ಯಂಡ್ ಗುವನೈನ್. ಸೊ ಈ ರೀತಿಯಾಗಿ ಇರುತ್ತೆ. ಅಗೇನ್ ಈ ಬೇಸಸ್ ಇರವಲ್ಲ, ಅವು ಯಾವುದೋ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟಲ್ಲಿ ಜಾಯಿನ್ ಆಗ್ತಾ ಹೋಗ್ತವೆ. ಅದು ಫಾರ್ಮೇಷನ್ ಆಗಿ ನಿಮಗೆ ನ್ಯೂಕ್ಲಿಯೋಟೈಡ್ ಆಗುತ್ತೆ. ಆ ಟೈಡ್ ಅಂದ್ರೇನು 3 ಕಾಂಪೊನೆಂಟ್ ಇರುವಂಥದ್ದು. ಒಂದು ಬೇಸ್ ಇದೆ, ಎರಡನೇದು ಏನಿದೆ ನಿಮಗೆ ಶುಗರ್ ಇದೆ, ಮೂರನೇದು ಫಾಸ್ಫೇಟ್ ಇದೆ. ಆ 3 ಯೂನಿಟ್ ಇರೋದಕ್ಕೆ ನಾವೇನಂತ ಕರಿತೀವಿ, ಮಾನೋಮರ್ ಯೂನಿಟ್ ಅಂತ ಕರಿತೀವಿ, ನ್ಯೂಕ್ಲಿಯೋಟೈಡ್ಸ್ ಅಂತ ಕರಿತೀವಿ. ಆ ನ್ಯೂಕ್ಲಿಯೋಟೈಡ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಲಾರ್ಜ್ ಮಾಲಿಕ್ಯೂಲ್. ಈ DNA ವಿಲ್ ಗೋಯಿಂಗ್ ಟು ಹ್ಯಾವ್ ಮಿಲಿಯನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಜಾಯಿನ್ ಟುಗೆದರ್ ಇನ್ ಎ ಲಾಂಗ್ ಚೈನ್. ಸೊ ಫಾಸ್ಫೇಟ್ ಎಲ್ಲಿದೆಯಲ್ಲ ಅಲ್ಲಿ ಏನಾಗ್ತಾ ಹೋಗ್ತವೆ, 3' ಆ್ಯಂಟಿ ಪ್ಯಾರಲಲ್ ಆಗಿ ಅವು ಕಂಬೈನ್ ಆಗ್ತಾ ಹೋಗ್ತವೆ. 3', 5' ಅಂತ ಅಲ್ಲಿ ಕಂಬೈನ್ ಆಗ್ತಾ ಹೋಗ್ತವೆ. ಅಗೇನ್ RNA-ದು ಇನ್ನೊಂದು ಮೇನ್ ಇದು ಏನು ಅಂದರೆ DNA ತಗೊಂಡ್ರೆ ಅದು ಡಬಲ್ ಹೆಲಿಕ್ಸ್ ಇದೆ. ಆದರೆ RNA ಏನಿದೆಯಲ್ಲ ಅದು ಸಿಂಗಲ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ ವಿಚ್ ಕ್ಯಾನ್ ಫೋಲ್ಡ್ ಬ್ಯಾಕ್ ಆನ್ ಇಟ್ ಸೆಲ್ಫ್ ಟು ಫಾರ್ಮ್ ಎ ಡಬಲ್ ಹೆಲಿಕಲ್ ರೀಜನ್ಸ್ ಸ್ಟೆಬಿಲೈಸ್ಡ್ ಬೈ ದಿ ಹೈಡ್ರೋಜನ್ ಬಾಂಡ್ಸ್ ಬಿಟ್ವೀನ್ ದಿ ಬೇಸ್ ಪೇರ್ಸ್ ಆಫ್ AUGC. ನಾನು ಹೇಳ್ದಂಗೆ ನಿಮಗೆ ನ್ಯೂಕ್ಲಿಯೋಟೈಡು ಮಾನೋಮರ್ ಯೂನಿಟು, ಅದರಲ್ಲಿ ಬೇಸ್ ಇಂಪಾರ್ಟೆಂಟ್ ಇರುತ್ತೆ. ಯಾವುದಿರುತ್ತೆ, ಸೈಟೋಸಿನ್ ಇರುತ್ತೆ, ಗುವನೈನ್ ಇರುತ್ತೆ, ಅದೇ ಥರ ಯುರಾಸಿಲ್ ಇರುತ್ತೆ ಮತ್ತು ಸೈಟೋಸಿನ್ ಇರುತ್ತೆ. ಸೊ A ಮತ್ತು C ಏನಾಗುತ್ತಲ್ಲ ಅವು ಯಾವಾಗೂ ಅದೇ ಪೇರಲ್ಲಿ ಇರ್ತವೆ, ಮತ್ತು G ಮತ್ತು C ಪೇರ್ ಆಗ್ತವೆ. ಸೊ ಆ ಥರ ಪೇರಾಗಿ ಅವು ಏನಾಗ್ತವೆ, G ಹೋಗಿ ಏನಾಗುತ್ತೆ Cಗೆ ಸೇರಿಕೊಳ್ಳುತ್ತೆ, A ಹೋಗಿ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಯುಗೆ ಸೇರಿಕೊಳ್ಳುತ್ತೆ. ಅದೇ ಥರನೇ ಆಗ್ತಾ ಹೋಗುತ್ತೆ. ಇಲ್ಲಿ ಶುಗರ್ ಫಾಸ್ಫೇಟ್ ಏನಿದಿಲ್ಲ ಅದು ಬ್ಯಾಕ್ ಬೋನ್ ಥರ ಇರುತ್ತೆ. ನಿಮ್ಮ ಬೇಸಸ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. RNA-ನಲ್ಲಿ ಇರುವಂಥ ಶುಗರ್ ಯಾವುದು ಅಂದರೆ ರೈಬೋಸ್ ಶುಗರ್ ಇದೆ. ಬೇಸ್ ಯಾವುದಿದೆ ಅಂದರೆ ಸೈಟೋಸಿನ್ ಇದೆ, ಗುವನೈನ್ ಇದೆ, ಅಡೆನೈನ್ ಇದೆ, ಯುರಾಸಿಲ್ ಇದೆ. ಆ ಥರ ನೀವು ನೋಡ್ಕೋಬೇಕಾಗತ್ತೆ. DNA-ನಲ್ಲಿ ಏನಾಗುತ್ತೆ ಅಂದರೆ ಸೈಟೋಸಿನ್ ಬದಲು ನಿಮಗೆ ಏನಾಗುತ್ತೆ ಅಂತಂದರೆ ಥೈಮಿನ್ ಬರುತ್ತೆ. ಯುರಾಸಿಲ್ ಬದಲು ನಿಮಗೆ ಥೈಮಿನ್ ಬರುತ್ತೆ. ದಟ್ ವಿಲ್ ಬಿ ದಿ ಡಿಫ್ರೆನ್ಸ್. RNA resembles in the same way as that of the DNA. The only difference being that it has a single strand, unlike the DNA has a double strand. It consists of a single ribose sugar molecule. So ನೀವು ಯಾವಾಗೂ ಓದಬೇಕಾದ್ರೆ ಎರಡೂ ಪಾಲಿನ್ಯೂಕ್ಲಿಯೋಟೈಡೆ, DNA-ನೂ ಪಾಲಿನ್ಯೂಕ್ಲಿಯೋಟೈಡೆ, RNA-ನೂ ಎರಡೂ ಲಿವಿಂಗ್ ಸೆಲ್ಸಲ್ಲಿ ಇರ್ತವೆ, ಎರಡೂ ಮೈಟೋಕಾಂಡ್ರಿಯಾದಲ್ಲಿ ಇರ್ತವೆ. ಎರಡೂ ದೇ ಗೋಯಿಂಗ್ ಟು ಹೆಲ್ಪ್ in transfer of one genetic information from one generation to another generation. ಡಿಫ್ರೆನ್ಸ್ ಏನು ಅಂದರೆ RNA-ನಲ್ಲಿ ರೈಬೋಸ್ ಇರುತ್ತೆ, ಬೇಸ್ ಪೇರು ಚೇಂಜ್ ಆಗುತ್ತೆ. DNA-ನಲ್ಲಿ ಶುಗರ್ ಯಾವುದಿರುತ್ತೆ, ಡಿಆಕ್ಸಿ ರೈಬೋಸ್ ಇರುತ್ತೆ, ಎಗೇನ್ ಬೇಸ್ ಪೇರು ಚೇಂಜ್ ಆಗುತ್ತೆ. ಅದೇ ಥರ DNA ತೊಗೊಂಡ್ರೆ ಡಬಲ್ ಸ್ಟ್ಯಾಂಡರ್ಡ್ ಇರುತ್ತೆ, ವೆರಾಸ್ ಇಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ ಇರುತ್ತೆ ನಿಮಗೆ. ಓಕೆ, ಈ RNA ನನಗೆ ಯಾಕೆ ಇಂಪಾರ್ಟೆಂಟು? It's principally involved in the synthesis of protein carrying a messenger instruction from DNA, which itself contains the genetic instruction required for the development and maintenance of the life. ಸೊ ಇಲ್ಲಿ ಏನಾಗ್ತಾ ಇದೆ, ಈ DNA ಇದೆ, DNA-ನಲ್ಲಿ ಏನಾಗುತ್ತೆ ಜೆನೆಟಿಕ್ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನು ನನ್ನ ರೈಬೋಸೋಮ್ಗೆ ಕ್ಯಾರಿ ಮಾಡಬೇಕು. ಅದು ಕ್ಯಾರಿ ಮಾಡೋಕ್ಕೆ ಮಧ್ಯದಲ್ಲಿ ಮೆಸೆಂಜರ್ ಬೇಕು. ಅದನ್ನು ತೊಗೊಂಡೋಗಿ ಒಂದು ಕಡೆಯಿಂದ ಒಂದು ಕಡೆಗೆ ಪೋಸ್ಟ್ ಮ್ಯಾನ್ ಬೇಕು. ಆ ಪೋಸ್ಟ್ ಮ್ಯಾನ್ ಕೆಲಸ ಯಾವ್ದು ಮಾಡುತ್ತೆ ಅಂದರೆ RNA ಮಾಡುತ್ತೆ. DNA-ನಲ್ಲಿ ಜೆನೆಟಿಕ್ ಇನ್ಫಾರ್ಮೇಷನ್ ಇರುತ್ತೆ. ಆ ಜೆನೆಟಿಕ್ ಇನ್ಫಾರ್ಮೇಷನ್ನ ರೈಬೋಸ್ಗೆ ತಲುಪಿಸ್ಬೇಕು. ಎಲ್ಲಿ ರೈಬೋಸ್ ಇದೆಯಲ್ಲ ಅಲ್ಲಿ ನನಗೆ ಏನಾಗುತ್ತೆ ಅಂದರೆ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಸೊ DNA-ಇಂದ ರೈಬೋಸ್ಗೆ ಮಧ್ಯದಲ್ಲಿ ಆ್ಯಸ್ ಎ ಮೆಸೆಂಜರ್, ಆ್ಯಸ್ ಎ ಪೋಸ್ಟ್ ಮ್ಯಾನ್ ಆ DNA ಅಥವಾ ಇನ್ಸ್ಟ್ರಕ್ಷನ್ಸ್ ಏನಿದೆಯಲ್ಲ ಅದನ್ನು ಪಾಸ್ ಆನ್ ಮಾಡೋದು ಯಾವುದಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ RNA ಅಂತ ಹೇಳ್ತೀವಿ. ಸೆಂಟ್ರಲ್ ಡಾಗ್ಮಾ ಆಫ್ ದಿ ಮಾಲಿಕ್ಯುಲರ್ ಬಯಾಲಜಿ ಸಜೆಸ್ಟ್ ದಟ್
Primary role of an RNA is to convert the information stored in DNA into proteins. It happens in ribosomes. So ಇದೇನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಪೋಸ್ಟ್ಮ್ಯಾನ್, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಮೆಸೆಂಜರ್, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ in between to transfer the information from one unit entity to another unity. ಯಾವ ಎಂಟಿಟಿ ಫ್ರಮ್ DNA ಟು ರೈಬೋಸೋಮ್ಗೆ ಕೊಡುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ RNA ಅಂತ ಹೇಳ್ತೀವಿ. ಮೇನ್ ಬಯಾಲಜಿಕಲ್ ಆಕ್ಟಿವಿಟಿ ಆಫ್ RNA ಏನು ಅಂದರೆ ಇಟ್ ಇನ್ವಾಲ್ವ್ಡ್ ಇನ್ ದಿ ಸಿಂಥಸಿಸ್ ಆಫ್ ಪ್ರೋಟೀನ್. ಇಟ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದಿ ಜೆನೆಟಿಕ್ ಇನ್ಫಾರ್ಮೇಷನ್ ಆರ್ ಇಟ್ ಗೋಯಿಂಗ್ ಟು ಗಿವ್ ದಿ ಮೆಸೇಜಸ್ ಫ್ರಮ್ DNA ಟು ರೈಬೋಸೋಮ್ ವೇರ್ ದಿ ಪ್ರೋಟೀನ್ ಸಿಂಥಸಿಸ್ ವಿಲ್ ಟೇಕ್ ಪ್ಲೇಸ್. ಅದರದ್ದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಈ RNA ತಗೊಂಡ್ರೆ ದೇರ್ ವಿಲ್ ಬಿ 3 different types of RNA. ಮೆಸೆಂಜರ್ RNA ಡಿಪೆಂಡಿಂಗ್ ಅಪಾನ್ ದಿ ಫಂಕ್ಷನ್ ದೇ ಗೋಯಿಂಗ್ ಟು ಡೂ ಇಟ್. ಇನ್ನೊಂದು ಟ್ರಾನ್ಸ್ಫರ್ RNA ಅಂತ ಹೇಳ್ತಾರೆ, ರೈಬೋಸೋರಲ್ RNA ಅಂತ ಕರೀತಾರೆ, mRNA, tRNA, r-RNA ಅಂತ ಕರೀತಾ ಹೋಗ್ತಾರೆ. All these nucleic acids are synthesized in the cell at the direction of the nuclear DNA by the process called as transcription. These 3 types of nucleic acid differ in their molecular weight or perform different function within the cell. So RNA ದು ಮೇನ್ ಕೆಲಸ ಏನು? ಪ್ರೋಟೀನ್ ಸಿಂಥಸಿಸ್. ಪ್ರೋಟೀನ್ ಸಿಂಥಸಿಸ್ ಎಲ್ಲಾಗುತ್ತೆ? ರೈಬೋಸೋಮಲ್ಲಿ ಆಗುತ್ತೆ. ಸೊ ಪ್ರೋಟೀನ್ ಸಿಂಥಸಿಸ್ ಆಗೋಕ್ಕೆ ನನಗೆ ಏನು ಬೇಕಾಗುತ್ತೆ? ಐ ಶುಡ್ ಹ್ಯಾವ್ ದಿ ಜೆನೆಟಿಕ್ ಇನ್ಫಾರ್ಮೇಷನ್ that will be present in DNA. DNA ಇಂದ ಏನಾಗುತ್ತೆ? ರೈಬೋಸ್ಗೆ ಬರಬೇಕು. ರೈಬೋಸಲ್ಲಿ ಏನಾಗುತ್ತೆ? ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಸೊ ಅದು ಯಾವ ಡೈರೆಕ್ಷನ್ ಮೇಲೆ ಆಗುತ್ತೆ, ಯಾರು ಅದಕ್ಕೆ ಮೆಸೇಜ್ ಕೊಡ್ತಾರೆ, ಯಾವ ರೀತಿಯ ಪ್ರೋಟೀನ್ ಸಿಂಥಸಿಸ್ ಆಗಬೇಕು, ದಟ್ ಡಿಪೆಂಡ್ಸ್ ಅಪಾನ್ ದಿ ಟೈಪ್ ಆಫ್ RNA. ಸೊ 3 ಥರ RNA ಇದೆ, ಮೆಸೆಂಜರ್ RNA, ಟ್ರಾನ್ಸ್ಫರ್ RNA, ರೈಬೋಸೋಮಲ್ RNA ಅಂತ ಹೇಳ್ತೀವಿ. ಸೊ ಅದ್ರ ಪ್ರಕಾರ ಇದೇನಾಗ್ತಾ ಹೋಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಂದೊಂದು ಆ್ಯಕ್ಟಿವಿಟೀಸ್ನ ಮಾಡ್ತಾ ಹೋಗುತ್ತೆ. ಎಲ್ಲನೂ RNAನೇ, ಎಲ್ಲನೂ ಪಾಲಿನ್ಯೂಕ್ಲಿಯೋಟೈಡೆ, ಎಲ್ಲದರಲ್ಲೂ ರೈಬೋಸ್ ಶುಗರೇ ಇದೆ. ಆದರೆ ಅವು ಮಾಡೋ ಅಂಥ ಕೆಲಸ ಏನಾಗ್ತಾ ಬೇರೆ ಆಗ್ತಾ ಇದೆ. ಮೊದಲನೇ ತಗೊಂಡ್ರೆ ಮೆಸೆಂಜರ್ RNA, mRNA. ಆಸ್ ದ ನೇಮ್ ಇಂಡಿಕೇಟ್ಸ್ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಮೆಸೆಂಜರ್. ಸೊ ಈಗ DNA ಏನಾಗಿದೆ? ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಜೆನೆಟಿಕ್ ಇನ್ಫಾರ್ಮೇಷನ್. ಆ ಜೆನೆಟಿಕ್ ಇನ್ಫಾರ್ಮೇಷನ್ನ ಎಲ್ಲಿಗೆ ತೊಗೊಂಡೋಗಿ ತಲುಪಿಸ್ಬೇಕು? ಅದು ರೈಬೋಸೋಮ್ಗೆ ತಲುಪಿಸ್ಬೇಕು. ಹೇಗೆ ತಲುಪಿಸುತ್ತೆ? ಅದಕ್ಕೆ ಡಿಸ್ಕ್ರಿಪ್ಷನ್ 3 ಕೋಡ್ ಅಂತ ಹೇಳ್ತೀವಿ. 3 ಲೆಟರ್ ಕೋಡ್, ಈ ಅಮೈನೋ ಆ್ಯಸಿಡ್ಸಲ್ಲಿ ಇರೋವಂಥ 3 ಲೆಟರ್ ಕೋಡ್ಸ್ನ ತೊಗೊಂಡು ಆ ಇನ್ಫಾರ್ಮೇಷನ್ ಅದು ಕನ್ವರ್ಟ್ ಮಾಡಿ ಅಮೈನೋ ಆ್ಯಸಿಡ್ ಸೀಕ್ವೆನ್ಸ್ ಆಫ್ ದಿ ಪ್ರೋಟೀನ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಆಲ್ರೆಡಿ ಪ್ರೋಟೀನ್ಸ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟರ್ಷರಿ ಸ್ಟ್ರಕ್ಚರ್, ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ದಿ ಪ್ರೋಟೀನ್ಸ್ ಅಂತ ನಾನು ಹೇಳಿದ್ದೀನಿ. ಪ್ರೈಮರಿ ಸ್ಟ್ರಕ್ಚರ್ ಆಫ್ ದಿ ಪ್ರೋಟೀನ್ ಏನಾಗುತ್ತೆ ಅಂದರೆ ಅಮೈನೋ ಆ್ಯಸಿಡ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸಲ್ಲಿ ಅವು ಅರೇಂಜ್ ಆಗಿರ್ತವೆ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದಿ ಪ್ರೋಟೀನ್ಸ್ ಅಂತ ಕರಿತೀವಿ. ಸೊ ಆ ಪ್ರೈಮರಿ ಸ್ಟ್ರಕ್ಚರ್ ಆಫ್ ದಿ ಪ್ರೋಟೀನ್ ಏನಿದೆಯಲ್ಲ ಅದು ಯಾಕೆ ಆಗುತ್ತೆ ಅಂದರೆ ದಟ್ ವಿಲ್ ಬಿ ಡನ್ ಬೈ ದಿ ಜೆನೆಟಿಕ್ ಇನ್ಫಾರ್ಮೇಷನ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್. ಸೊ ಅದು ಹೇಗೆ ಗೊತ್ತಾಗುತ್ತೆ? ಅದು DNA-ನಲ್ಲಿ ಇರುತ್ತೆ. ಸೊ DNA ಏನು ಮಾಡುತ್ತೆ? ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಜೆನೆಟಿಕ್ ಇನ್ಫಾರ್ಮೇಷನ್. ಆ ಜೆನೆಟಿಕ್ ಇನ್ಫಾರ್ಮೇಷನ್ನ RNA ಏನು ಮಾಡುತ್ತೆ? ಆ್ಯಸ್ ಎ ಮೆಸೆಂಜರ್, ಆ್ಯಸ್ ಎ informator. It going to inform whatever the information that is present in DNA to the ribosome where the protein synthesis will take place. ಅದನ್ನ ಮಾಡೋಂಥ ಕೆಲಸ ಯಾರು ಮಾಡ್ತಾರೆ ಅಂದರೆ ಮೆಸೆಂಜರ್ RNA ಮಾಡುತ್ತೆ. ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಅ ಮೆಸೆಂಜರ್, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಅ ಪೋಸ್ಟ್ಮ್ಯಾನ್. ಸೊ ಇಟ್ ಗೋಯಿಂಗ್ ಟು ಪೋಸ್ಟ್ ವಾಟ್ ಎವರ್ ದ ಜೆನೆಟಿಕ್ ಇನ್ಫಾರ್ಮೇಷನ್ ದಟ್ ಇಸ್ ಪ್ರೆಸೆಂಟ್ ಇನ್ DNA ಟು ರೈಬೋಸ್. ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ? ಮೆಸೆಂಜರ್ RNA ಅಂತ ಕರಿತೀವಿ ಅಥವಾ mRNA ಅಂತ ಕರಿತೀವಿ. ಎರಡನೇದು ಟ್ರಾನ್ಸ್ಫರ್ RNA ಅಂತ ಕರೀತಾರೆ, tRNA ಅಂತ ಕರೀತಾರೆ. ಟೋಟಲ್ RNAನಲ್ಲಿ 15% ನಿಮಗೆ tRNA ಇರುತ್ತೆ. ಇಟ್ ಸರ್ವ್ಸ್ ಆಸ್ ಅನ್ ಅಡಾಪ್ಟರ್ ಮಾಲಿಕ್ಯೂಲ್ ಬೈ ಟ್ರಾನ್ಸ್ಫರಿಂಗ್ ದಿ ಸ್ಪೆಸಿಫಿಕ್ ಆಕ್ಟಿವೇಟೆಡ್ ಅಮೈನೋ ಆ್ಯಸಿಡ್ ಟು ದಿ ಸೈಟ್ ಆಫ್ ಪ್ರೋಟೀನ್ ಸಿಂಥಸಿಸ್. ಏನು ಮಾಡುತ್ತೆ? ಮೆಸೆಂಜರ್ ಏನು ಮಾಡುತ್ತೆ? ಮೆಸೆಂಜರ್ RNA ಏನು ಮಾಡುತ್ತೆ? DNA-ನಲ್ಲಿ ಏನು ಮೆಸೇಜ್ ಇದೆ ಆ ಮೆಸೇಜ್ನ ತಿಳ್ಕೊಳ್ಳುತ್ತೆ. ಅದನ್ನು ಟ್ರಾನ್ಸ್ಫರ್ ಮಾಡೋದು ಯಾವುದು ಅಂದರೆ ಟ್ರಾನ್ಸ್ಫರ್ RNA ಮಾಡುತ್ತೆ. It is responsible for choosing the correct protein or amino acid required by the body, in turn helping the ribosomes. ಸೊ ರೈಬೋಸೋಮಲ್ಲಿ ಪ್ರೋಟೀನ್ ಸಿಂಥಸಿಸ್ಗೆ ಹೆಲ್ಪ್ ಮಾಡೋದಕ್ಕೆ ಯಾವ ಪ್ರೋಟೀನ್ ಅಲ್ಲಿ ತೊಗೋಬೇಕು, ಯಾವ ಕೋಡಲ್ಲಿ ತೊಗೋಬೇಕು, ಯಾವ ಸೀಕ್ವೆನ್ಸ್ ಆಫ್ ಅಮೈನೋ ಆ್ಯಸಿಡ್ ನಾನು ತೊಗೋಬೇಕು ಅಂತ ಹೆಲ್ಪ್ ಮಾಡೋದು ಯಾವುದು ಅಂದರೆ ಟ್ರಾನ್ಸ್ಫರ್ RNA ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ಲೊಕೇಟೆಡ್ ಅಟ್ ದಿ ಎಂಡ್ ಪಾಯಿಂಟ್ಸ್ ಆಫ್ ಈಚ್ ಅಮೈನೋ ಆ್ಯಸಿಡ್. ದಿಸ್ ಈಸ್ ಆಲ್ಸೋ called as the soluble RNA as it forms a link between the messenger RNA and a amino acid. ಸೊ ಎರಡನೇ ಫಸ್ಟ್ ಏನು ಮಾಡುತ್ತೆ? DNA-ನಲ್ಲಿ ಇರುತ್ತೆ, DNA-ನಲ್ಲಿ ಮತ್ತು ರೈಬೋಸ್ ಅವೆರಡರ ಮಧ್ಯದಲ್ಲಿ ಏನಾಗ್ತಾ ಇದೆ? RNA ಬರುತ್ತೆ. ಮೆಸೇಜ್ ಏನಿದೆ ಅಂತ ತಿಳ್ಕೊಳ್ಳುತ್ತೆ,
ತಿಳ್ಕೊಂಡಿದ್ದೆ ಟ್ರಾನ್ಸ್ಫರ್ ಮಾಡುತ್ತೆ, ಹಾಗಾಗಿ ಟ್ರಾನ್ಸ್ಫರ್ ಆರ್ ಎನ್ ಎ ಆಗುತ್ತೆ. ಲಾಸ್ಟ್ ಟೈಪ್ ಆಫ್ ಆರ್ ಎನ್ ಎಗೆ ನಾವೇನಂತ ಕರಿತೀವಿ, ರೈಬೋಸೋಮಲ್ ಆರ್ ಎನ್ ಎ ಅಂತ ಕರಿತೀವಿ. 70%, 15% ಟಿ ಆರ್ ಎನ್ ಎ ಇರುತ್ತೆ. ಇನ್ನು 70% ಏನಿದೆಯಲ್ಲ ಟೋಟಲಲ್ಲಿ ಅದು ನನಗೆ ಆರ್ ಎನ್ ಎ ಇರುತ್ತೆ. ಈ ಆರ್ ಎನ್ ಎ ಇಸ್ ಎ ಕಾಂಪೊನೆಂಟ್ ಆಫ್ ದಿ ರೈಬೋಸೋಮ್ and are located within the cytoplasm of the cell where the ribosomes are found. Again ಇಲ್ಲಿ ಏನು ಆಕ್ಟಿವಿಟಿ ಇಲ್ಲ, ಡಿ ಎನ್ ಎ ಇದೆ, ಇನ್ನೊಂದು ಕಡೆಗೆ ರೈಬೋಸೋಮ್ ಇದೆ. ಅವೆರಡರ ಮಧ್ಯೆ ಆಗುವಂಥ ಆಕ್ಟಿವಿಟೀಸ್ನ ಐದರ್ ಟ್ರಾನ್ಸ್ಫರ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಅದೆಲ್ಲ ಆಗೋದು ಯಾವುದರಲ್ಲಿ ಅಂದರೆ ಆರ್ ಎನ್ ಎ ಮುಖಾಂತರ ಅದು ಆಗ್ತಾ ಹೋಗುತ್ತೆ. In all living cells, the ribosomal RNA plays a fundamental role in the synthesis and translation of mRNA into protein. r-RNA is mainly composed of a cellular RNA and most prominent RNA within the cell in all the living beings. These are nucleoprotein molecules in ribosomes which act as a machinery for the synthesis of protein. ಫಸ್ಟ್ ಡಿ ಎನ್ ಎ ಇದೆ, ಡಿ ಎನ್ ಎನಲ್ಲಿ ಏನಿದೆ ಮೆಸೇಜ್ನ ತಿಳ್ಕೊಳ್ಳುತ್ತೆ ಯಾವುದು, ಮೆಸೆಂಜರ್ ಆರ್ ಎನ್ ಎ. ಅದನ್ನು ಟ್ರಾನ್ಸ್ಫರ್ ಆರ್ ಎನ್ ಎ ಏನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಸೊ ರೈಬೋಸೋಮಲ್ ಬಂದಾಗ ಅದಕ್ಕೆ ರೈಬೋಸೋಮಲ್ ಆರ್ ಎನ್ ಎ ಅಂತ ಹೇಳ್ತಾರೆ. ರೈಬೋಸೋಮಲ್ ಏನಾಗುತ್ತೆ ಅಂದರೆ ಅದು ಸಿಂಥಿಸಿಸ್ ಆಫ್ ದಿ ಪ್ರೋಟೀನ್ ಆಗುತ್ತೆ. ಅದಕ್ಕೆ ಹೆಲ್ಪ್ ಮಾಡೋದು, ಅದನ್ನು ಮಿಷಿನ್ ಥರ ಆ್ಯಕ್ಟ್ ಮಾಡೋದು ಯಾವುದು ಅಂದರೆ ರೈಬೋಸೋಮಲ್ ಆರ್ ಎನ್ ಎ ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ 3 ರೀತಿಯಾದಂಥ ಆರ್ ಎನ್ ಎ ಇದೆ. ಮೆಸೆಂಜರ್ ಆರ್ ಎನ್ ಎ, ಟ್ರಾನ್ಸ್ಫರ್ ಆರ್ ಎನ್ ಎ, ರೈಬೋಸೋಮಲ್ ಆರ್ ಎನ್ ಎ. ಮೆಸೆಂಜರ್ ಆರ್ ಎನ್ ಎ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಅನಲೈಸ್ ದಿ ಮೆಸೇಜ್ ವಾಟ್ ಈಸ್ ದಟ್ ಹ್ಯಾಸ್ ಬಿನ್ ಪ್ರೆಸೆಂಟ್ ಆಸ್ ಎ ಜೆನೆಟಿಕ್ ಕೋಡ್ ಇನ್ ಡಿ ಎನ್ ಎ. ಆ ಮೆಸೆಂಜರ್ ಆರ್ ಎನ್ ಎ ತೊಗೊಂಡಿದ್ದು ಏನು ಮಾಡುತ್ತೆ, ಟ್ರಾನ್ಸ್ಫರ್ ಆರ್ ಎನ್ ಎ ಕೊಡುತ್ತೆ. ಟ್ರಾನ್ಸ್ಫರ್ ಆರ್ ಎನ್ ಎ ಏನು ಮಾಡುತ್ತೆ, ಅಲ್ಲಿಂದ ರೈಬೋಸೋಮ್ಗೆ ತಂದು ಬಿಡುತ್ತೆ. ರೈಬೋಸೋಮಲ್ ಆರ್ ಎನ್ ಎ ಏನಾಗುತ್ತೆ ಅಂದರೆ ರೈಬೋಸೋಮಲ್ಲಿ ಪ್ರೋಟೀನ್ ಸಿಂಥಸಿಸ್ನ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ಪ್ರತಿಯೊಂದು ಆರ್ಎಗಳು ಒಂದೊಂದು ರೀತಿಯಲ್ಲಿ ನಿಮಗೆ ಕೆಲಸ ಮಾಡ್ತಾ ಹೋಗ್ತವೆ. ಓಕೆ, ಈ ಬಯಾಲಜಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಆರ್ ಎನ್ ಎ ಅಂತ ಕೇಳ್ತಾರೆ. ಆರ್ ಎನ್ ಎ ಅಂದರೆ ಬರೀ ಆರ್ ಎನ್ ಎ ಅಲ್ಲ, ನಾನು 3 ಟೈಪ್ದು ಹೇಳಬೇಕು. ಆಸ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್, ಮೆಸೆಂಜರ್ ಆರ್ ಎನ್ ಎ ಮಾಲಿಕ್ಯೂಲ್ ಕನ್ವೇಸ್ ದಿ ಜೆನೆಟಿಕ್ ಇನ್ಫಾರ್ಮೇಷನ್ ಇನ್ ದಿ ಫಾರ್ಮ್ ಆಫ್ ಕೋಡಾನ್ಸ್. ನಾನು ಆಲ್ರೆಡಿ ಅದನ್ನು ಪ್ರೈಮರಿ ಸ್ಟ್ರಕ್ಚರ್ ಆಫ್ ದಿ ಅಮೈನೋ ಆ್ಯಸಿಡಲ್ಲಿ ಹೇಳಿದ್ದೀನಿ. 3 ಅಮೈನೋ ಆ್ಯಸಿಡ್ಗಳಿಗೆ ಒಂದು ಸೀಕ್ವೆನ್ಸ್ ಆಗುತ್ತೆ, ಅದಕ್ಕೆ ಕೋಡಾನ್ ಅಂತ ಹೇಳ್ತಾರೆ. ಫ್ರಮ್ ಡಿ ಎನ್ ಎ ಟು ರೈಬೋಸೋಮ್ ವೇರ್ ಇಟ್ ಟೇಕ್ಸ್ ಪಾರ್ಟ್ ಇನ್ ಪ್ರೋಟೀನ್ ಸಿಂಥಸಿಸ್. ಸೊ ಈಗ ಪ್ರೋಟೀನ್ ಸಿಂಥಸಿಸ್ ಎಲ್ಲಾಗುತ್ತೆ, ನಿಮಗೆ ರೈಬೋಸೋಮಲ್ ಆಗುತ್ತೆ. ಸೊ ಡಿ ಎನ್ ಎ ಏನು ಮಾಡುತ್ತೆ, ಡಿ ಎನ್ ಎಲ್ಲಿರುವಂಥ ಜೆನೆಟಿಕ್ ಇನ್ಫಾರ್ಮೇಷನ್ನ ಮೆಸೆಂಜರ್ ಆರ್ ಎನ್ ಎ ಏನು ಮಾಡುತ್ತೆ, ಕಲೆಕ್ಟ್ ಮಾಡ್ಕೊಳುತ್ತೆ, ಕನ್ವೆ ಮಾಡುತ್ತೆ. ಅದನ್ನು ಏನು ಮಾಡುತ್ತೆ, ಟಿ ಆರ್ ಎನ್ ಎ ಏನು ಮಾಡುತ್ತೆ, ದಟ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದಿ information that has been collected from the mRNA to ribosome. It going to act as an adapter for attaching the amino acid to mRNA template during the protein synthesis. ಅದಾದಮೇಲೆ ರೈಬೋಸೋಮಲ್ ಆರ್ ಎನ್ ಎ ಬಂದರೆ ಇಟ್ ಗೋಯಿಂಗ್ ಟು ಹೆಲ್ಪ್ಸ್ ಇನ್ ಬೈಂಡಿಂಗ್ mRNA to ribosomal surface and formation of the peptide bonds between the amino acid during the protein synthesis. 3 ಬೇಕೇ ಬೇಕು. ಮೆಸೆಂಜರ್ ಆರ್ ಎನ್ ಎ ಏನು ಮಾಡುತ್ತೆ, ಮೆಸೇಜ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಟ್ರಾನ್ಸ್ಫರ್ ಆರ್ ಎನ್ ಎ ಏನು ಮಾಡುತ್ತೆ, ಅದನ್ನು ಆ ಮೆಸೇಜ್ನ ಟ್ರಾನ್ಸ್ಫರ್ ಮಾಡುತ್ತೆ. ಆರ್ ಎನ್ ಎ ಏನು ಮಾಡುತ್ತೆ ಅಂದರೆ ಪ್ರೋಟೀನ್ ಸಿಂಥಸಿಸ್ಸು ಮಾಡುತ್ತೆ. ಇಟ್ ಗೋಯಿಂಗ್ ಟು ಬೈಂಡ್ ಆನ್ ದಿ ಸರ್ಫೇಸ್ ಆಫ್ ದಿ ರೈಬೋಸೋಮ್. ಈ ರೀತಿಯಾಗಿ ನಿಮಗೆ ಪ್ರೋಟೀನ್ ಸಿಂಥಸಿಸ್ಸು ಆಗ್ತಾ ಹೋಗುತ್ತೆ. ಸೊ ಆರ್ ಎನ್ ಎಗೆ ಮತ್ತು ಡಿ ಎನ್ ಎ ಎರಡೂ ಏನಾಗಿದೆ, ಪಾಲಿಪೆಪ್ಟೈಡ್ಸ್ನೇ. ಡಿಫ್ರೆನ್ಸ್ ಏನು, ಒಂದರಲ್ಲಿ ಜೆನೆಟಿಕ್ ಇನ್ಫಾರ್ಮೇಷನ್ ಇರುತ್ತೆ, ಆ ಜೆನೆಟಿಕ್ ಇನ್ಫಾರ್ಮೇಷನ್ನ ಪ್ರೋಟೀನ್ ಆಗಿ ಕನ್ವರ್ಟ್ ಮಾಡೋ ಅಂಥದ್ದು ಇನ್ನೊಂದು ಪಾಲಿನ್ಯೂಕ್ಲಿಯೋಟೈಡ್. ಎರಡರಲ್ಲೂ ಡಿಫ್ರೆನ್ಸ್ ಏನು, ಬೇಸ್ ಚೇಂಜ್ ಇರುತ್ತೆ, ಮತ್ತು ಬೇಸ್ ಪೇರ್ ಚೇಂಜ್ ಇರುತ್ತೆ, ಮತ್ತು ಇದು ಪೆಂಟೋಸ್ ಶುಗರ್ ಏನಿದೆಯಲ್ಲ ಆ ಎಂಟಿಟಿ ನಿಮಗೆ ಬೇರೆ ಇರುತ್ತೆ. ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ ಅರ್ಥ ಮಾಡ್ಕೋಬೇಕಾಗತ್ತೆ. ಡಿ ಎನ್ ಎಗೂ ಮತ್ತು ಆರ್ ಎನ್ ಎಗೂ ಏನೇನು ಡಿಫ್ರೆನ್ಸ್ ಇದೆ. ರೈಬೋಸೋಮ್ ಇದೆ, ಇನ್ನೊಂದು ಕಡೆಗೆ ಡಿಆಕ್ಸಿ ರೈಬೋಸ್, ಇನ್ನೊಂದು ಕಡೆ ಬೇಸು ಚೇಂಜ್ ಆಗುತ್ತೆ, ಇಲ್ಲಿ ಬೇಸು ಚೇಂಜ್ ಆಗುತ್ತೆ. ಇಲ್ಲಿ ಡಬಲ್ ಸ್ಟ್ಯಾಂಡ್ ಇರುತ್ತೆ, ಇಲ್ಲಿ ನಿಮಗೆ ಸಿಂಗಲ್ ಸ್ಟ್ಯಾಂಡ್ ಇರುತ್ತೆ. ಈ ರೀತಿಯಾಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ. ಆಮೇಲೆ ಡಿ ಎನ್ ಎ ಏನಾಗುತ್ತೆ, ಜೆನೆಟಿಕ್ ಇನ್ಫಾರ್ಮೇಷನ್ನ ಅದು ರಿಟೈನ್ ಮಾಡ್ಕೊಂಡಿರುತ್ತೆ. ಆ ಜೆನೆಟಿಕ್ ಇನ್ಫಾರ್ಮೇಷನ್ನ ರೈಬೋಸೋಮ್ಗೆ ಕೊಟ್ಟು ರೈಬೋಸೋಮಲ್ಲಿ ನಿಮಗೆ ಪ್ರೋಟೀನ್ ಸಿಂಥಸಿಸ್ ಆಗೋಕ್ಕೆ ಹೆಲ್ಪ್ ಮಾಡೋದು ಆರ್ ಎನ್ ಎ. 3 ಟೈಪ್ ಆಫ್ ಆರ್ ಎನ್ ಎ ಇದೆ, mRNA, ಟಿ ಆರ್ ಎನ್ ಎ, ಆರ್ ಎನ್ ಎ ಅಂತ. mRNA ಅಂದರೆ ಮೆಸೆಂಜರ್ ಆರ್ ಎನ್ ಎ. ಇಟ್ ಗೋಯಿಂಗ್ ಟು ಕಲೆಕ್ಟ್ ದಿ ಮೆಸೇಜ್. It has been already present in DNA in the form of a codon, in the form of 3 amino set.
ಅದನ್ನೇನು ಮಾಡುತ್ತೆ, ಆ ಸೀಕ್ವೆನ್ಸ್ನ ಏನು ಮಾಡುತ್ತೆ, ಕಲೆಕ್ಟ್ ಮಾಡ್ಕೊಳುತ್ತೆ. ಯಾವುದು? ಮೆಸೆಂಜರ್ ಆರ್ ಎನ್ ಎ ಕಲೆಕ್ಟ್ ಮಾಡಿಕೊಂಡು ಅದು ಟ್ರಾನ್ಸ್ಫರ್ ಆರ್ ಎನ್ ಎ ಕೊಡುತ್ತೆ. ಈ ಟ್ರಾನ್ಸ್ಫರ್ ಆರ್ ಎನ್ ಎ ಏನು ಮಾಡುತ್ತೆ, ದಟ್ ಇಟ್ ಗೋಯಿಂಗ್ ಟು ಟ್ರಾನ್ಸ್ಫರ್, ಅದು ಎಲ್ಲಿರುತ್ತೆ, ಅಮೈನೋ ಆ್ಯಸಿಡು ತುದಿನಲ್ಲಿರುತ್ತೆ. ಇಟ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದಟ್ ಟು ದಿ ರೈಬೋಸೋಮ್. ರೈಬೋಸೋಮಲ್ ಏನಾಗುತ್ತೆ ಅಂದರೆ, ರೈಬೋಸೋಮಲ್ ಆರ್ ಎನ್ ಎ ಏನಿದೆಯಲ್ಲ, ಇಟ್ ಗೋಯಿಂಗ್ ಟು ಬೈಂಡ್ ಟು ದಿ ಸರ್ಫೇಸ್ ಆ್ಯಂಡ್ ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಪೆಪ್ಟೈಡ್ ಬಾಂಡ್. ಈ ರೀತಿಯಾಗಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಪ್ರೋಟೀನ್ ಸಿಂಥಸಿಸ್ ಆಗೋಕ್ಕೆ ನನಗೆ ಆರ್ ಎನ್ ಎ ಹೆಲ್ಪ್ ಮಾಡುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್.